ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ನಾಟಿ ಸ್ಟೈಲಲ್ಲಿ ಒಂದು ಜವಾರಿ ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು ಬೆಳ್ಳುಳ್ಳಿ ಬಳಸಿ ಬೆಳ್ಳುಳ್ಳಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಳ್ಳುಳ್ಳಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಮಟನ್ ಬಿರಿಯಾನಿ ಮಾಡೋದಕ್ಕೆ 300 ಗ್ರಾಮಷ್ಟು ಮಟನನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು 3 ಲೋಟದಷ್ಟು ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಮಸಾಲೆ ಮಾಡ್ಕೋಬೇಕು ನಾವು. ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ನಾವಿಲ್ಲಿ 2 ಮಧ್ಯಮ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ. ಆನಂತರ 6 ರಿಂದ 7 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರ ಇದ್ದರೆ 6 ರಿಂದ 7 ಹಾಕ್ಕೊಳ್ಳಿ. ಇನ್ನು ಸಪ್ಪೆ ಇತ್ತು, ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆನಂತರ 1 ಹಿಡಿಯಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಆನಂತರ ಬೆಳ್ಳುಳ್ಳಿ 7 ರಿಂದ 8 ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಚಿಕ್ಕದಾಗಿರುತ್ತೆ. 7 ರಿಂದ 8 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಹಾಕೋತಾ ಇದ್ದೀನಿ. 1 ಏಲಕ್ಕಿ, 10 ಲವಂಗನ ಹಾಕೋತಾ ಇದ್ದೀನಿ. ಚಕ್ಕೆ 2 ಇಂಚಷ್ಟು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ನಾವು ಸಣ್ಣದಾಗಿ ರುಬ್ಕೋಬೇಕು, ಪೇಸ್ಟ್ ಥರ ರುಬ್ಕೋಬೇಕು. ತರ್ತರಿ ಇರಬಾರ್ದು ಮಸಾಲೆ. ಇನ್ಯಾವುದೇ ಬೇರೆ ಯಾವ ಪದಾರ್ಥನೂ ಇದಕ್ಕೆ ಹಾಕೋದು ಬೇಡ. ಇಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕು. ನೋಡಿ, ಈ ಥರ ಪೇಸ್ಟ್ ಥರ ರುಬ್ಬಿ ಇಟ್ಕೋಬೇಕು. ಆನಂತರ ಇಲ್ಲಿ 1.5 ಪಾವಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಒಗ್ಗರಣೆ ಹಾಕೋ ತನಕ ಇದು ಒಂದು 5 ನಿಮಿಷ ನೆನೆದ್ರೆ ಅನ್ನ ಸ್ಮೂತಾಗೂ ಬರುತ್ತೆ, ಉದುರುದ್ರಾಗೂ ಇರುತ್ತೆ. ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಆನಂತರ ನಾವು ಮಟನ್ ಬೇಯಿಸಿದ್ವಲ್ಲ, ಅದೇ ಕುಕ್ಕರನ್ನು ತೊಗೊಂಡಿದ್ದೀನಿ ನಾನು. ಆ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಮನೆಯಲ್ಲಿ ಪಾಟಲ್ಲಿ ಬೆಳೆದಿರ್ತಕ್ಕಂಥ ಬಿರಿಯಾನಿ ಎಲೆನ ಹಾಕೋತಾ ಇದ್ದೀನಿ. ಇದು ಇಲ್ಲ ನಿಮ್ಮ ಹತ್ರ ಅಂದರೆ ಮಾಮೂಲಿ ಬಿರಿಯಾನಿ ಅಂಗಡೀಲಿ ಸಿಗುತ್ತಲ್ಲ, ಅದನ್ನೇ ಹಾಕೋಬೋದು. 2 ಪೀಸ್ ಹಾಕ್ಕೊಂಡ್ರೆ ಸಾಕು. ಆನಂತರ ಬೆಳ್ಳುಳ್ಳಿ ನೋಡಿಲಿ ಒಂದು 12 ರಿಂದ 15 ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು, ಅದ್ರ ಮೇಲೂ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತೆಗೆದು ಹಾಕೋತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿಲಿಗಿಟ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಪೂರ್ತಿ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಪ್ಪೆ ಸಿಗಬಾರ್ದು. ಹಾಗಾಗಿ ಪೂರ್ತಿ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೇಕು. ಈ ಸಣ್ಣ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಬಿಡಿಸಿಟ್ಟ ಮೇಲೆ ಈ ಥರ ಬೇಳೆ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಲಲ್ಲಿ ಒಣಗಿಸಿಟ್ರೆ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಆನಂತರ ಒಂದು ಮರದಲ್ಲಿ ಹಾಕಿ ಚಪ್ಪರಿಸ್ಕೊಂಡ್ರೆ ನೀಟಾಗಿ ಸಿಪ್ಪೆ ಎಲ್ಲ ಹೋಗುತ್ತೆ. ಅದನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಇದು ಇವಾಗ ಪೂರಲ್ಲಿ ಚೆನ್ನಾಗಿ ಬೇಯೋದು, ಆದರೆ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆನಂತರ ಇದಕ್ಕೆ 4 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊನ ಜಾಸ್ತಿ ಹಾಕೋಬೇಡಿ, ಗರಂ ಮಸಾಲದ ವಾಸನೆ ಎಲ್ಲ ಕಡಿಮೆ ಆಗಿಬಿಡುತ್ತೆ ಟೊಮೆಟೊನ ಜಾಸ್ತಿ ಹಾಕೋದ್ರಿಂದ. ಒಂದೇ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಆನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್ನ ಅಷ್ಟನ್ನು ಹಾಕೋಬೇಕು ಇದಕ್ಕೆ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಸಣ್ಣ ಇಟ್ಕೊಂಡಿರಬೇಕು. ಸಣ್ಣ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ಅಂದರೆ ಬ್ಲ್ಯಾಕ್ ಪೆಪ್ಪರ್ನ ಯೂಸ್ ಮಾಡಿದಾಗ ಬರುತ್ತಲ್ಲ, ಆ ಥರ ಕಲರ್ ಆಗುತ್ತೆ. ಇದು ಗ್ರೀನ್ ಇದೆ, ಸ್ವಲ್ಪ ಕೆಂಪನ್ನು ಸೇರಿಸಿದಾಗ ಒಳ್ಳೆ ಬಣ್ಣ ಬರುತ್ತೆ. ಆನಂತರ ಬೇಯಿಸಿಟ್ಕೊಂಡಿದ್ದೀವಲ್ಲ ಮಟನ್ ಅಷ್ಟನ್ನೇ ಹಾಕೋತಾ ಇದ್ದೀನಿ. ಪೂರ್ತಿ ನೀರು ಸಮೇತ ಹಾಕೋಬಾರ್ದು ಇವಾಗೇ, ಬರೀ ಮಟನ್ ಪೀಸಸ್ ಮಾತ್ರ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಬಾಡಿಸ್ಕೋಬೇಕು ನಾವು. ಆನಂತರ ನೀರು ಹಾಕ್ಕೋಬೇಕು. ಈಗ ಪೀಸಸ್ ಎಲ್ಲ ಹಾಕ್ಬಿಟ್ಟು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು 2 ನಿಮಿಷ ಇದು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಲಿ. ಆನಂತರ 1.5 ಪಾವಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರು ಬೇಕಾಗುತ್ತೆ. 3 ಲೋಟದಷ್ಟು ನೀರನ್ನೇ ನಾನು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಮಟನ್ನ. ಅಷ್ಟು ನೀರು ಕೂಡ ಇದೆ. ಇವಾಗ 3 ಲೋಟ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ, ಟೇಸ್ಟ್ ಕಡಿಮೆ ಆಗುತ್ತೆ. ತುಂಬ ಕಡಿಮೆ ಹಾಕ್ಕೊಂಡ್ರೆ ತುಂಬಾ ಉದುರ ಆಗುತ್ತೆ. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಸ್ವಲ್ಪ ಮಿಕ್ಸರ್ ಜಾರ್ನ ತೊಳೆದು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿನೇ ಇಟ್ಟಿರೋಣ, ಕುದಿ ಬರೋವರೆಗೂ. ಕುದಿ ಬರೋಕ್ಕೆ ಶುರು ಆದಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೋಬೇಕು. ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಅಕ್ಕಿ ನೀರನ್ನೆಲ್ಲ ಬಸ್ತು ಅಕ್ಕಿನ ಮಾತ್ರ ಹಾಕೋಬೇಕು. ಆನಂತರ ಇದನ್ನು ಚೆನ್ನಾಗಿ ಕೈಯಾಡಿಸಿ ಆನಂತರ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟಿರಿ.
ಈಗಲೇ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು. ಮುಕ್ಕಾಲು ಭಾಗ ಅನ್ನ ಆಗೋ ತನಕ ಹಾಗೇ ಇರಬೇಕು. ಆನಂತರ ಟೇಸ್ಟ್ ಮಾಡಿ ನೋಡ್ಕೋಬೇಕು. ಉಪ್ಪು ಕಡಿಮೆ ಇತ್ತು, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಟನ್ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ವಿ. ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ಮುಚ್ಚಿಟ್ಬಿಡಿ ಒಂದು 5 ನಿಮಿಷ. ಇದೊಂದು ಸ್ವಲ್ಪ ಮುಕ್ಕಾಲು ಭಾಗ ಅನ್ನ ಆಗಬೇಕು, ಅಲ್ಲಿ ತನಕನೂ ಹಾಗೆ ಬೇಯಿಸಬೇಕು. ಮಧ್ಯ ಮಧ್ಯದಲ್ಲಿ ತೆಗೆದು ತಿರುಗಿಸ್ತಾ ಇರಿ, ಆವಾಗ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಸಾಲೆ ಇರುತ್ತೆ, ಕೆಳಗಡೆ ಅನ್ನ ಆಗಿರುತ್ತೆ. ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಕೊನೆಯದಾಗಿ ಇದಕ್ಕೆ ನಾನಿಲ್ಲಿ ಒಂದು 2 ಟೀ ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಒಳ್ಳೆ ಪರಿಮಳ ಇರುತ್ತೆ ತುಪ್ಪ ಹಾಕೋದ್ರಿಂದ. ಕೊನೆಯಲ್ಲಿ ಹಾಕ್ಕೋಬೇಕು. ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಇದು 1 ವಿಷಲ್ ಕೂಡ ನಾವು ಕೂಗಿಸ್ಕೋಬಾರ್ದು, ಸಣ್ಣ ಉರಿ ಇಟ್ಟು ದಮ್ಮಿಸ್ಕೋಬೇಕು. ಟೈಮ್ ನೋಡಿ ಒಂದು 8ರಿಂದ 10 ನಿಮಿಷ ದಮ್ಮಿಸಿದ್ರೆ ಸಾಕು. ಆನಂತರ ಪ್ರೆಷರ್ ಕಡಿಮೆ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಉದ್ರಾಗೂ ಇದೆ, ಮೆತ್ತಗೂ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ತಿನ್ನುವಾಗ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ಸಿಗ್ತಾ ಇದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಫಾರ್ಮ್ ಬೆಳ್ಳುಳ್ಳಿನೇ 2 ಗೆಡ್ಡೆಯಷ್ಟು ತೊಗೊಳ್ಳಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಈ ವಿಧಾನದಲ್ಲಿ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಬೆಳ್ಳುಳ್ಳಿ ಮಟನ್ ಬಿರಿಯಾನಿನ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.